ಒಂದು ಪಾರ್ಟಿಯಿಂದ ಒಂದು ಪಾರ್ಟಿ ಕರೋದು ಸಹಜ. ಅಲ್ಲ ಎಲ್ಲರೂ ಕೂಡ ಪಾರ್ಟಿ ಜೊತೆಯಲ್ಲಿ ಇದೀವಿ. ನಮ್ದು ಯಾವುದೋ ಬಣಾಗಿಣೆ ಇಲ್ಲ. ಕೋಲಾರ ತಾಲೂಕಿನ ಕಿಂದಟ್ಟಿ ಗ್ರಾಮದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಮಾತನಾಡಿ, ಬಿಜೆಪಿ ರಾಜ್ಯಾಧ್ಯಕ್ಷರಾಗಲು ನಾನು ಸಿದ್ಧನಿದ್ದೇನೆ. ಜತೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡುವುದಾಗಿ ಯತ್ನಾಳ್ ಹೇಳಿದ್ದಾರೆ. ನಾನು ಯತ್ನಾಳ್ ಅವರಿಗೆ ಧನ್ಯವಾದ ಹೇಳ್ತೇನೆ. ನಾನು ಬಿಜೆಪಿ ಪಕ್ಷದ ಪರವಾಗಿಯೇ ಇರುತ್ತೇನೆ, ಆದರೆ ಯಾವುದೇ ಬಣದಲ್ಲಿ ನಾನು ಇರುವುದಿಲ್ಲ. ಬಿಎಸ್ ಯಡಿಯೂರಪ್ಪ ಬಿಜೆಪಿ ದಕ್ಷಿಣ ಭಾರತದ ಭೀಷ್ಮ ಇದ್ದಂತೆ. ಬಿಜೆಪಿಯಲ್ಲಿ ಗೊಂದಲ ಬಗೆಹರಿಸಲು ಯಡಿಯೂರಪ್ಪ ಅವರು ಮುಂದಾಗಬೇಕು. ನಾನು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಲು ಯಡಿಯೂರಪ್ಪ ಸಹಕಾರ ಬೇಕಿದೆ. ಪಕ್ಷದ ಗೊಂದಲ ಬಗೆಹರಿಸಲು ನಮ್ಮ ಕೆಲ ನಾಯಕರು ದೆಹಲಿಗೆ ಹೋಗಿದ್ದಾರೆ. ಬಿವೈ ಯಡಿಯೂರಪ್ಪ ಅಧ್ಯಕ್ಷ ಇದ್ದಾಗ ಯಾರೂ ತುಟಿಕ್ ಪುಟಿಕ್ ಅಂತಿರಲಿಲ್ಲ. ನಾನು ರಾಜಕೀಯವಾಗಿ ಬೆಳೆಯಲು ಬಿಎಸ್ವೈ ಕಾರಣ. ಈಗಿನ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನನ್ನನ್ನು ರಾಜ್ಯಾಧ್ಯಕ್ಷನಾಗಲು ಸಿದ್ಧನಿರುವೆ ಎಂದರು. ನೋಡಿ ಸರ್, ರಾಜಕಾರಣನೇ ಬೇರೆ, ಅವತ್ತುಗಳು ಹೇಳಿದೀನಿ, ವೈಯಕ್ತಿಕ ಜೀವನನೇ ಬೇರೆ. ರಾಜಕಾರಣ ಜೀವನಕ್ಕೆ ವೈಯಕ್ತಿಕ ಜೀವನಕ್ಕೆ ನಾವು ಯಾವ್ದು ಕೂಡ ಅದರ ಲಿಂಕ್ ಮಾಡೋದು ಬೇಕಾಗಿಲ್ಲ. ಅದಕ್ಕೋಸ್ಕರವಾಗಿ ನಾನು ರಾಜಕಾರಣದ ಮಾತುಗಳು ಮಾತಾಡ್ಬೇಕಾದ್ರೆ ಪಾರ್ಟಿ ವಿಚಾರದಲ್ಲಿ ಮುಂಬರುವಂತ ದಿನಗಳಲ್ಲಿ ಯಡಿಯೂರಪ್ಪರ ಆಶೀರ್ವಾದದಿಂದಲೇ ಮುಂದುವರಿಬೇಕಾಗಿದೆ. ಹಂಗಾಗಿ ಇವತ್ತು ಅನುಭವ ಇಲ್ಲದಂತ ಟೈಮಲ್ಲಿ ಸಣ್ಣ ಪುಟ್ಟ ಏನಾಗಿ ಅವೆಲ್ಲ ಸರಿಪಡಿಸ್ಕೊಂಡು ಇವತ್ತು ರಾಜ್ಯಾಧ್ಯಕ್ಷರು ವಿಚಾರ ಬಂದಂತ ಟೈಮಲ್ಲಿ ಕೂಡ ಅವಕಾಶ ಇದ್ರೆ ನನಗೆ ಕೂಡ ಮಾಡಿಕೊಟ್ಟು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಹೈಕಮಾಂಡ್ ಆದೇಶನೇ, ಹೈಕಮಾಂಡ್ ಏನ್ ನಿರ್ಣಯ ತಗೊಂತಾನೆ ಅದೇ ಫೈನಲ್. ನಾನು ಇವತ್ತು ರಾಮ್ಲೂರ್ ಬದಲಾವಣೆ ಮಾಡಂದ್ರೆ ಬದಲಾವಣೆ ಮಾಡಕ್ ಆಗುತ್ತೇನ್ರಿ? ನೀವು ರೆಬಲ್ ಟೀಮ್ ಅಲ್ಲ, ನಾನು ನೋಡ್ರಿ, ನಾನು ಯಾವ ಟೀಮ್ ಜೊತೆಲಿ ಇಲ್ಲ. ನಾವು ಪಾರ್ಟಿ ಜೊತೆಲಿ ಇದೀವಿ ಎಲ್ಲಾರು ಕೂಡ. ಅಲ್ಲ, ಎಲ್ಲಾರು ಕೂಡ ಪಾರ್ಟಿ ಜೊತೆಲಿ ಇದೀವಿ. ನಮ್ದು ಯಾವ್ದೋ ಬಣಾಗಿಣೆ ಇಲ್ಲ. ಅವ್ರು ಕೂಡ ಯತ್ನಾಳ್, ಬಸವರಾಜ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಅವರು ಕೂಡ ಯಾವತ್ತೂ ಕೂಡ ಅವ್ರು ಕೂಡ ಬೇರೆ ಬಣ ಅನ್ನಂತದಿಲ್ಲ. ಎಲ್ಲಾರು ಕೂಡ ಪಾರ್ಟಿನೇ. ಓವರ್ ಆಲ್ ಆಗಿ ಎಲ್ಲಾರು ಕೂಡ ಕೆಲಸ ಮಾಡೋದು ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತಾ ಇದಾರ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ ಒಂದು ಕುಟುಂಬ ಇರ್ತದೆ. ಭಿನ್ನಾಭಿಪ್ರಾಯಗಳಿದ ಯಾರಿಗೆ ಹೇಳ್ಬೇಕು? ದೊಡ್ಡವ್ರ ಮನೇಲಿ ಇದ್ದಂತ ತಾಯಿ ತಂದಿಗೆ ಹೇಳ್ಬೇಕಲ್ಲ. ಯಾವ್ದೋ ಸಣ್ಣ ಪುಟ್ಟ ಇದ್ದಂತ ಟೈಮ್ ಹಂಗಾಗಿ ಇವತ್ತು ಪಾರ್ಟಿ ಅಂತ ದಿಸ್ ಇಸ್ ಪೊಲಿಟಿಕಲ್ ಪಾರ್ಟಿ. ಆ ಪೊಲಿಟಿಕಲ್ ಪಾರ್ಟಿ ಇರೋಂತ ಟೈಮಲ್ಲಿ ನಮ್ಗೆ ಎಲ್ಲಾರು ಕೂಡ ಹಿರಿಯರು ಎಲ್ಲಿ ಸಿಗ್ತಾರೆ ಅಂದ್ರೆ ಹೈಕಮಾಂಡ್ ಇರೋ ಕಾರಣ, ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪ ಇರೋ ಕಾರಣ ಯಡಿಯೂರಪ್ಪ ಹೇಳ್ತಾರ, ಮತ್ತೆ ಅವರು ಕೂಡ ಹೈಕಮಾಂಡ್ ಕೂಡ ತಿಳಿಸೋ ಕೆಲಸ ಮಾಡಿದ್ದಾರೆ. ನನ್ನ ರಾಜ್ಯಾಧ್ಯಕ್ಷ ಮಾಡುವಂತೆ ಯಡಿಯೂರಪ್ಪ ಬಳಿ ಪರಿಪರಿಯಾಗಿ ಕೇಳಿಕೊಳ್ಳುವೆ. ನಾನು ಸತ್ಯ ಧರ್ಮದ ಮೇಲೆ ರಾಜಕೀಯ ಮಾಡ್ತಿರುವೆ. ನಾನು ಸೋತಿದ್ದರೂ ಜನರು ನನ್ನ ಪರವಿದ್ದಾರೆ. ಕಾಂಗ್ರೆಸ್ಗೆ ಸೇರಲು ಆಹ್ವಾನ ವಿಚಾರ. ನಾನು ಒಳ್ಳೆಯವನು ಎಂಬ ಕಾರಣಕ್ಕೆ ನನ್ನ ಪಕ್ಷಕ್ಕೆ ಆಹ್ವಾನಿಸಿದ್ದಾರೆ, ಆದರೆ ಯಾರೂ ನನ್ನನ್ನು ಸಂಪರ್ಕಿಸಿಲ್ಲ ಎಂದರು. ಅವ್ರ ಪ್ರೀತಿ ಇರ್ಬೋದು, ಅಭಿಮಾನ ಇರ್ಬೋದು. ಇವತ್ತು ಏನೋ ಅವ್ರಿಗೇನೋ ರಾಮ್ಲು ಅಂದ ತಕ್ಷಣನೇ ಒಳ್ಳೆಯವನನ್ನಂತ ವಿಶ್ವಾಸ ಇರ್ಬೋದು, ಒಳ್ಳೆಯವನನ್ನಂತ ಅಭಿಪ್ರಾಯ ಇರ್ಬೋದು. ಹಂಗಾಗಿ ಅವ್ರು ರಾಮ್ಲು ಅವ್ರ ಬಗ್ಗೆ ಒಂದು ಒಳ್ಳೆ ಮಾತುಗಳು ಮಾತಾಡಿರ್ಬೋದು. ಏನ್ ತಪ್ಪೇನಂದ್ ಇದೆಯಲ್ಲ? ಸ್ವಾಗತ ಮಾಡಿದ್ರು. ಅಲ್ಲ, ಪಕ್ಷಕ್ಕಂತ ದಟ್ ಪೊಲಿಟಿಕಲ್ ಪಾರ್ಟಿ. ನಾವೊಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಇರ್ತೀವಲ್ಲ, ಕೆಲವೊಂದು ಸಂದರ್ಭದಲ್ಲಿ ನಾವು ಕೂಡ ಕರಿತಿರ್ತೀವಿ. ಅವ್ರುಗಳು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಬರ್ರಿ 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 ಅಂತ ಕರಿತಿರ್ತೀವಿ. ಅಂದ್ರೆ ಇವಾಗೆಲ್ಲ ಪೊಲಿಟಿಕಲ್ ಪಾರ್ಟಿಯಲ್ಲಿ ನಾವು ಮಾತಾಡ್ಬೇಕಾಗುತ್ತಲ್ಲ. ಮಾತಾಡಿದ್ರೆ ಜನರಿಗೆ ಒಂದು ರೀತಿ, ಇಲ್ಲಪ್ಪ ಎಲ್ಲೋ ಒಂದ್ ಕಡೆ ಯಾರೋ ಪೊಲಿಟಿಕಲ್ ಸಿಸ್ಟಮ್ದಲ್ಲಿ ಬಹಳಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ದುಡಿದಾನ, ಕೆಲಸ ಮಾಡಿದಾನ, ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡಿದಾನ. ಅಂತ ಸಂದರ್ಭದಲ್ಲಿ ಆ ಪೊಲಿಟಿಕಲ್ ಪಾರ್ಟಿಯಲ್ಲಿ ಯಾವುದೇ ಪಾರ್ಟಿಯಲ್ಲಿ ಇದ್ದಂತ ವ್ಯಕ್ತಿಗಳಿಗೆ ತೊಂದರೆ ಆದಂತ ಟೈಮಲ್ಲಿ ಒಂದು ಪಾರ್ಟಿಯಿಂದ ಒಂದು ಪಾರ್ಟಿ ಕರೋದು ಸಹಜ. ಅದು ಹೋಗೋದು ಬಿಡೋದು ಅನ್ನೋಂಥದ್ದು ಅದು ಪಾರ್ಟಿ ತೀರ್ಮಾನ ತಗೊಂತ ನಮ್ಮ ಮನಸ್ಥಿತಿಗೆ ತೀರ್ಮಾನ ತಗೋಬೇಕಾಗುತ್ತೆ. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ.